ಇರಬೇಕು. ನಮ್ಮ ಚಟ್ನಿ ರೆಡಿ. ಅದ್ರ ಜೊತೆ ನಾನು ಚಪಾತಿ ಮಾಡ್ತೀನಿ ಈಗ. ಹಾಯ್ ಫ್ರೆಂಡ್ಸ್, ಹೆಂಗಿದ್ದೀರಿ? ನಾನು ಆರಾಮ, ನೀವೆಲ್ಲ ಆರಾಮ ಅನ್ಕೊತೀನಿ. ಇವತ್ತು ಒಂದು ಚಟ್ನಿ ಮಾಡೋಣ ಅಂತ ಅಂದ್ಕೊಂಡೆ, ಸೊ ಅದಕ್ಕೆ ತೋರಿಸ್ತಾ ಇದ್ದೀನಿ. ಯಾವ ಚಟ್ನಿ ಅಂತಂದರೆ ಅದು ಮೆಂತ್ಯ ಸೊಪ್ಪಿನ ಚಟ್ನಿ. ಸ್ವಲ್ಪ ಮೆಂತ್ಯ ಸೊಪ್ಪು ತೊಗೊಂಡಿನಿ ಮತ್ತು ಅದರಷ್ಟೇ ಕೊತ್ತಂಬರಿ ತೊಗೊಂಡಿನಿ. ಅದಕ್ಕೆ ಸ್ವಲ್ಪ ಶೇಂಗಾ ತೊಗೊಂಡಿನಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿನಿ. ಬೆಳ್ಳುಳ್ಳಿ ಆಪ್ಷನಲ್ಲು, ನೀವು ಯೂಸ್ ಮಾಡ್ಕೊತಿದ್ರೆ ಓಕೆ, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು. ಮತ್ತು ಇದು ಹಸಿ ಕೊಬ್ಬರಿ ಅದ. ಸ್ವಲ್ಪ ಹುಣಸೆ ಹಣ್ಣು ತೊಗೊಂಡಿನಿ. ಒಂದೇ ದೊಡ್ಡದು, ನಾನು ಸ್ವಲ್ಪ ಮಾಡ್ತಾ ಇದ್ದಿದ್ದಕ್ಕೆ ಒಂದು ಟೊಮಾಟೊ ತೊಗೊಂಡಿನಿ ದೊಡ್ಡದು. ಸ್ವಲ್ಪ ಉಪ್ಪು ತೊಗೊಂಡಿನಿ ಮತ್ತು ಒಗ್ಗರಣೆಗೆ ಹಿಂಗೆ ತೊಗೊಂಡಿನಿ, ಎಣ್ಣೆ ತೊಗೊಂಡಿನಿ ಒಗ್ಗರಣೆಗೆ. ಇಲ್ಲಿ ಮಸಾಲೆ ಡಬ್ಬಿ ತೊಗೊಂಡಿನಿ. ಈಗ ಸ್ಟಾರ್ಟ್ ಮಾಡೋಣ. ಇದು ಬಾಣಲೆ ಇಟ್ಕೊಂಡೀನಿ. ಇದು ಈ ಕಡಾಯಿಗೆ ಕಾಯ್ದೈತೆ. ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ಇದು ಕಾಯ್ದೈತಲ್ಲ, ಇದಕ್ಕೆ ಮೆಂತ್ಯ ಸೊಪ್ಪು ಹಾಕ್ಕೊಂಡು ಮತ್ತು ಕೊತ್ತಂಬರಿ ಎರಡೂ ಚೆಂದಾಗಿ ಹುರ್ಕೋಬೇಕು. ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಈ ಚಟ್ನಿ ಚಪಾತಿ, ಬಿಸಿ ಅನ್ನ ಜೊತೆನೂ ಚಲೋ ಆಗ್ತದೆ. ಚಪಾತಿ ಜೊತೆ, ರೊಟ್ಟಿ ಜೊತೆ, ದೋಸೆ, ಇಡ್ಲಿ ಎಲ್ಲದಕ್ಕೂ ಚಲೋ ಆಗ್ತದೆ. ಇದು ಸ್ವಲ್ಪ ಚೆಂದ ಹುರ್ಕೋಬೇಕು. ಸ್ವಲ್ಪ ಆಗ್ಬಿಡ್ತದೆ ಎಲ್ಲ ಬಾಡಿ. ಇದು ಚೆಂದ ಹುರ್ಕೊಂಡಾಯಿತು. ಇದನ್ನು ಒಂದೊಳಗೆ ತೆಗೆದ್ಬಿಡೋಣ. ಈಗ ಇದ್ರೊಳಗೆ ತೆಗೆದ್ನಲ್ಲ, ಈಗ ಇನ್ನೊಂಚೂರು ಸ್ವಲ್ಪ ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋದು. ಹಾಕ್ಕೊಂಡು ಈಗ ಇದಕ್ಕೆ ಶೇಂಗಾ ಹುರ್ಕೊಳ್ಳೋಣ. ಯಾಕಂದ್ರೆ ಹಸಿ ಶೇಂಗಾ ಐತಿದೆ, ಚೆಂದಾಗಿ ಹುರ್ಕೊಳ್ಳೋಣ. ಇದು ಅರ್ಧಂಬರ್ಧ ಹುರಿದದ, ಅದು ಹಾಗೆ ಇರಲಿ. ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೊತೀನಿ ಮತ್ತು ಕೊಬ್ಬರಿ ನಾನು ಕಟ್ ಮಾಡ್ಕೊಂಡೀನಿ. ನೀವು ತುರ್ಕೋಬೋದು. ಇದನ್ನು ಸೇರಿಸಿ ಹುರ್ಕೊಳ್ಳೋಣ ಎಲ್ಲ. ಇದು ಹುರ್ಕೊಂಡ್ಮೇಲೆ ಟೊಮಾಟೊ ಹಾಕ್ಕೊಳ್ಳೋಣ. ಟೊಮಾಟೊನು ಸೇರಿಸಿ ಹುರ್ಕೊಳ್ಳೋಣ. ಈಗ ನಿಮ್ಗೆ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಬೇಕಂದ್ರೆ ಹಸಿಮೆಣ್ಸಿನ್ಕಾಯಿನೂ ಹಾಕೋಬೋದು. ನಾನು ಇದಕ್ಕೆ ಕೆಂಪು ಖಾರ ಹಾಕ್ಕೊಳಕತ್ತೀನಿ. ಸ್ವಲ್ಪ ಕೆಂಪು ಖಾರ ಹಸಿಮೆಣ್ಸಿನ್ಕಾಯಿ ಎರಡೂ ಹಾಕ್ಕೊಳ್ಳೋರಿದ್ರೆ ಎರಡೂ ಹಾಕೋಬೋದು. ಇದು ಚೆಂದಾಗಿ ಟೊಮಾಟೊ ಎಲ್ಲ ಮೆತ್ತಗಾಗಷ್ಟು ಹುರ್ಕೋಬೇಕು. ಈಗ ಇದೆಲ್ಲ ಹುರಿದಾಯ್ತಲ್ಲ, ಆಫ್ ಮಾಡ್ಕೊಂಡ್ಬಿಡೋಣ. ನಿಮ್ಗೆ ಹಸಿಮೆಣ್ಸಿನ್ಕಾಯಿ ಬೇಕಂದ್ರೆ ಇದರೊಳಗೆ ಹಾಕ್ಕೊಂಡು ಹುರ್ಕೊಂಡ್ಬಿಡ್ರಿ. ಒಣಮೆಣ್ಸಿನ್ಕಾಯಿ ಬೇಕಂದ್ರೆ ಹಸಿಮೆಣ್ಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ ಅಂದರೆ ಇದರೊಳಗೆ ಹಾಕ್ಕೊಂಡು ಹುರ್ಕೊರಿ. ನಾನು ಒಣ ಖಾರ ಹಾಕ್ಕೊಳಕತ್ತೀನಿ. ಹಸಿಮೆಣ್ಸಿನ್ಕಾಯಿ ಬೇಡ ಅಂತ ಯೂಸ್ ಮಾಡಿಲ್ಲ ನಾನು. ಸೊ ಇದು ಆರಿದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಈಗ ಇದು ಆರಿದ, ಇದು ಮಿಕ್ಸಿ ಜಾರಿಗೆ ಹಾಕ್ಕೊಂಡೀನಿ. ಸೊಪ್ಪಿಲ್ಲ, ಸೊಪ್ಪು ಆಮೇಲೆ ಹಾಕ್ಕೊಳ್ಳೋದು. ಫಸ್ಟ್ ಇದನ್ನು ಟೊಮಾಟೊ, ಶೇಂಗಾ, ಬೆಳ್ಳುಳ್ಳಿ ಏನು ಹುರ್ಕೊಂಡಿವಲ್ಲ, ಕಾಯಿ ಅದೆಲ್ಲ ಮಿಕ್ಸಿಗೆ ಹಾಕ್ಕೊಂಡೀನಿ. ಇದಕ್ಕೆ ಈಗ ಸ್ವಲ್ಪ ಸಾಸಿವೆ ಹಾಕ್ಕೊಳಕತ್ತೀನಿ ಮತ್ತು ಹುಣಸೆ ಹಣ್ಣು ಇಟ್ಟಿದ್ನಲ್ಲ ನಾನು, ಸೊ ಹುಣಸೆ ಹಣ್ಣು ಹಾಕ್ಕೊಳಕತ್ತೀನಿ. ಸ್ವಲ್ಪ ಬೆಲ್ಲ ಬೇಕಂದ್ರೆ ಬೆಲ್ಲ ಹಾಕ್ಕೋಬೋದು. ನನಗೆ ಸ್ವೀಟ್ ಅಷ್ಟು ಇಷ್ಟ ಆಗೋಲ್ಲ, ಸೊ ಅದಕ್ಕೆ ಬೆಲ್ಲ ಏನು ಬೇಡ ಅಂತ ಹಾಕ್ಕೊಂಡಿಲ್ಲ. ಸೊ ಇದಕ್ಕೆ ಒಂಚೂರು ನೀರು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇದಕ್ಕೆ ಈಗ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಪೂರ್ತಿ ನುಣ್ಣಗೆ ಮಾಡ್ಕೊಳ್ಳೋದು ಬೇಡ, ತರಿನೇ ಮಿಕ್ಸಿಗೆ ಹಾಕೋಣ. ಈಗ ಇದು ತರಿ ಹಾಕೊಂಡಲ್ಲ, ಇದಕ್ಕೀಗ ಇದೇನು ಸೊಪ್ಪು ಐತಲ್ಲ ಅದನ್ನು ಈಗ ಮಿಕ್ಸಿಗೆ ಹಾಕೊಳ್ಳೋದು. ಹಾಕ್ಕೊಂಡು
ಉಪ್ಪು ಈಗ ಉಪ್ಪು ಹಾಕ್ಕೊಳಕತ್ತೀನಿ ನಾನು. ಉಪ್ಪು ಹಾಕ್ಕೊಂಡಿದ್ದಿಲ್ಲ, ಉಪ್ಪು ಖಾರನೂ ಹಾಕ್ಕೊಂಡಿದ್ದಿಲ್ಲ. ಹಸಿಮೆಣ್ಸಿನ್ಕಾಯಿ ಹುರ್ಕೊಂಡಿದ್ರೆ ಇದ್ರಾಗೆ ಬಂದುಬಿಡ್ತಿದ್ದು. ನಾನು ಒಣ ಖಾರ ಹಾಕ್ಕೊಳಕತ್ತೀನಿ ನಾನು. ಸೊ ಈಗ ಹಾಕ್ಕೊಳಕತ್ತೇನೆ. ನಿಮಗೆ ಎಷ್ಟು ಬೇಕು ಅದು ಖಾರಕ್ಕೆ ನೋಡಿ. ಈಗ ಮತ್ತೆ ಮಿಕ್ಸಿಗೆ ಹಾಕ್ಕೋಬೇಕು. ಸ್ವಲ್ಪ ನೀರು ಬೇಕಂದ್ರೆ ನೀರು ಹಾಕ್ಕೋಬೋದು. ಈಗ ಇದು ಮಿಕ್ಸಿಗೆ ಹಾಕ್ಕೊಂಡಲ್ಲ, ಸ್ವಲ್ಪ ಇಷ್ಟು ಗಟ್ಟಿ ಚಟ್ನಿ ಅಲ್ಲ, ಸೊ ಅದಕ್ಕೆ ಇಷ್ಟು ಗಟ್ಟಿ ಇರಬೇಕು. ಬೇಕಂದ್ರೆ ನಿಮ್ಗೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂತಿದ್ರೆ ಹಾಕೋರಿ. ನನಗಿಷ್ಟೇ ಸಾಕು. ಇದನ್ನು ಈಗ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಈಗಿದು ಚಟ್ನಿ ರೆಡಿ ಆಯ್ತಲ್ಲ, ಇದಕ್ಕೊಂದು ಒಗ್ಗರಣೆ ಕೊಟ್ಬಿಡೋಣ. ಮ್ಯಾಗ ಒಗ್ಗರಣೆ ಕೊಟ್ರೆ ಇನ್ನೂ ಮಸ್ತ್. ಒಂದು ಸಲ ಮಾಡ್ಕೊಂಡು ನೋಡಿರಿ, ಗ್ಯಾರಂಟಿ ಇದನ್ನೇ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಿ. ದೋಸೆಗೆ, ಚಪಾತಿಗೆ, ಬಿಸಿ ಅನ್ನ, ತುಪ್ಪ, ಈ ಚಟ್ನಿನೂ ಭಾಳ ಮಸ್ತ್ ಆಗ್ತದೆ. ಮಾಡಿ ನೋಡಿರಿ. ಈಗ ಒಗ್ಗರಣೆ ಕೊಡೋಣ. ಇದೇ ಸೇಮ್ ಹುರ್ಕೊಂಡಿದ್ನಲ್ಲ ಅದರೊಳಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ನಾನು ಚಟ್ನಿ ಮಾಡಿದ್ದೆ ಸ್ವಲ್ಪ ಅಲ್ಲ, ಸೊ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ಈಗಿದು ಎಣ್ಣೆ ಕಾಯ್ದದನ, ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊತೀನಿ. ಇದು ಚಟ್ಪಟ್ ಅಂದಮೇಲೆ ಈಗೇನಾದರೂ ಪಾಲಕ್ ಪರೋಟ, ಪಾಲಕ್ ಚಪಾತಿ, ಮೆಂತ್ಯ ಚಪಾತಿ, ಬೇರೆ ಬೇರೆ ಏನಾದರೂ ಆ ಥರ ಖಾರ ಚಪಾತಿ, ಮಸಾಲ ಚಪಾತಿ ಆ ಥರ ಮಾಡಿದಾಗ ಅದ್ರ ಜೊತೆ ಚಟ್ನಿ ಬೇಕು ಅಂದರೆ ಇದು ಒಂಥರ ವೆರೈಟಿ ಬೇರೆ ಆಗುತ್ತೆ. ಮಾಡಿ ನೋಡಿರಿ, ಭಾಳ ರುಚಿ ಆಗ್ತದೆ. ಇದಕ್ಕೆ ಸ್ವಲ್ಪ ಹಿಂಗೆ ಹಾಕ್ಕೊಳಕತ್ತೀನಿ. ಇದು ಚಟ್ಪಟ್ ಅಂದಮೇಲೆ ತೆಗೆದುಬಿಡೋದು. ಈಗಿದು ಚಟ್ಪಟ್ ಅಂದಮೇಲೆ ಇದಕ್ಕೆ ಇದು ಟ್ರಾನ್ಸ್ಫರ್ ಮಾಡೋದು. ಮತ್ತು ಇನ್ನೊಂದು ಏನಂದರೆ, ನೀವು ಸ್ವಲ್ಪ ಬೆಲ್ಲ ಹಾಕ್ಕೊಂತಿದ್ರೆ ಹಾಕ್ಕೋಬೋದು. ನನಗೆ ಏನಂದರೆ ಹುಳಿ ಹುಳಿ ಖಾರ ಖಾರ ಇಷ್ಟ ಅಂಥೇಳಿ ಹಂಗೆ ಮಾಡ್ಕೊಂಡಿದ್ದು. ಸ್ವಲ್ಪ ಬೆಲ್ಲ ಬೇಕಂದ್ರೆ ಬೆಲ್ಲ ಹಾಕೋರಿ. ಮತ್ತು ಇದು ಸ್ವಲ್ಪ ತರಿನೇ ಇರಬೇಕು. ಅದೇನು ಮೆಂತ್ಯ ಸೊಪ್ಪು ಇದು ಕೊತ್ತಂಬರಿ ಹಾಕ್ಕೊಂಡಿವಲ್ಲ, ಅದು ಭಾಳ ನುಣ್ಣಗೆ ಮಾಡಿಬಿಡ್ಬಾರ್ದು. ಒಂದು ಸ್ವಲ್ಪ ಕಾಣಿಸೋ ಥರ ಅಲ್ಲಿ ನೋಡಿ ಗ್ರೀನ್ 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 ಕಾಣಿಸ್ತದಲ್ಲ, ಹಂಗಿರಬೇಕು. ನನ್ನ ಚಟ್ನಿ ರೆಡಿ. ಅದ್ರ ಜೊತೆ ನಾನು ಚಪಾತಿ ಮಾಡ್ತೀನಿ ಈಗ. ಈಗ ನೋಡಿರಿ, ನಾನು ಚಪಾತಿ ಜೊತೆ ಚಟ್ನಿ ಊಟ ಮಾಡತ್ತೀನಿ. ಇದು ಪಾಲಕ್ ಚಪಾತಿ ಮಾಡ್ಕೊಂಡಿದ್ದೆ, ಅದ್ರ ಜೊತೆ ಮೆಂತ್ಯ ಸೊಪ್ಪಿಂದು ಚಟ್ನಿ ಮಸ್ತ್ ಆಗ್ತದೆ. ಒಂದು ಸಲ ಮಾಡ್ಕೊಂಡು ನೋಡಿರಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಫಾಲೋ ಮಾಡಿರಿ.